ನೀವು SIT ಇನ್ವೆಸ್ಟಿಗೇಷನ್ ಹೋದ್ರಿ, ಅಲ್ಲಿ ಹೋದಾಗ ನಿಮ್ಮ ಹೇಳಿಕೆಯನ್ನ ಪಡಿಬೇಕಾದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ರಾ? ಫಸ್ಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರು. ಫಸ್ಟ್ ಹೋದಾಗ ನನ್ನ ಸ್ಟೇಟ್ಮೆಂಟ್ನ ಓದಿಸಿದ್ದಾರೆ ನನ್ನ ಕೈಲಿ. ಆಫ್ಟರ್ನೂನ್ ಮೇಲೆ ಅವರು ನಾನು ಫಸ್ಟ್ ಇವ್ರ ಜೊತೆ ಮಾತಾಡಿದ್ದು ಅನ್ನೋಷ್ಟು ಮಟ್ಟಕ್ಕೆ ಅವರು ನನ್ನ ಹತ್ರ ಕ್ವೆಶ್ಚನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಲಿಲ್ಲ. ಇಲ್ಲ, ನಾನು ಕೇಳೋಕ್ಕಿಂತ ಮುಂಚೆ ಅವರೇ ನನಗೆ ಹೇಳ್ತಾರೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ನೀವೇನ್ ಮಾತಾಡಿದ್ದು ಕೂಡ ಇಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ನಾನು ಹೇಳ್ದೆ ಮಾಡಿ 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 ಮೇಡಮ್, ನಾನೇನು ಹೆದರ್ಕೊಳ್ಳೋದಿಲ್ಲ, ಯಾಕಂದ್ರೆ ನಾನು ಏನಿದೆ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಆಗ ಒಂದಷ್ಟು ಹೇಳ್ತಾರೆ, ನೀವು ಪರಿಚಯ ಇರೋರ್ನೆಲ್ಲ ಅವ್ರಿಗೆ ಪರಿಚಯ ಮಾಡಿಸ್ತಾ ಇದ್ರಾ, ಈ ತರ ಕ್ವೆಶ್ಚನ್ ಎಲ್ಲ ನನ್ನನ್ನು ಕೇಳ್ತಾ ಇದ್ರು. ಅಲ್ಲಿ ಎಷ್ಟು ಜನ ಇಂಟ್ರಾಗೇಷನ್ ಮಾಡ್ತಾ ಇದ್ರು, ಯಾರು ಇದ್ರು ಅಲ್ಲಿ ಆ ಇಂಟ್ರಾಗೇಷನ್ ಟೀಮ್ ಅಲ್ಲಿ? ಅಲ್ಲಿ 3 ಜನ ಲೇಡೀಸ್ ಇದ್ರು, ಮತ್ತೆ 3 ಜನನೇ ಇದ್ದಿದ್ದು. ವಿಡಿಯೋ ಇಟ್ಟಿದ್ರು, ಬಟ್ ಅದೇನು ರೆಕಾರ್ಡ್ ಆಗ್ತಾ ಇರ್ಲಿಲ್ಲ. ನಿಮ್ಗೆ ಡೌಟ್ ಬರ್ಲಿಲ್ವಾ ಏನಂತ? ಅಲ್ಲಿ ಇಲ್ಲ, ನನಗೆ ಗೊತ್ತಾಗ್ತಾ ಇತ್ತು ಸರ್, ಅವ್ರು ನಮ್ಗೆ ಬೇಕು ಅಂತಾನೆ ಆ ಥರ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಆಮೇಲೆ ನನ್ನನ್ನು ಅಲ್ಲಿ ವೀಕ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇತ್ತು ನನಗೆ ಅಲ್ಲಿ. ಮತ್ತು ನಾನು ಒಂದ್ಸಲಿ ಅವ್ರು ಕೇಳೋ ಕ್ವೆಶನ್ಗೂ ನನಗೂ ರಿಲೇಟೆಡೇ ಆಗದಿದ್ದಾಗ ನಾನು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ದೀನಿ. ಆಗ ಅವ್ರು ನನಗೆ ಹೀಗೆ ಹೇಳಿದ್ದು ಹೌದು, ಇದು ಹಾಸನಲ್ಲ, ಇದು SIT ಅಂತ ಹೇಳಿದ್ದು ಹೌದು. ಬಿಕಾಸ್ ಈಗ ನಾವು ಮಾಡ್ದಲೇ ಇರೋದನ್ನ ನನಗೆ ಪದೇ ಪದೇ ಹೇಳಿದ್ರೆ ನಮಗೂ ತಡ್ಕೊಳಕ್ಕಾಗಲ್ಲ. ಆಮೇಲೆ ಏನೇನೋ ಮಾತಾಡ್ತೀವಿ ಅಂತ ಏನೇನೋ ಹೇಳೋದಲ್ಲ. ನಾನು ಒಂದಷ್ಟು ಗುರ್ತಿಸ್ಕೊಂಡಿದ್ದವಳು, ಸಾಮಾಜಿಕವಾಗಿ ಒಂದು ಗುರ್ತಿಸ್ಕೊಂಡು 4 ಜನಕ್ಕೆ ಆನ್ಸರ್ ಮಾಡೋ ಅಂಥವಳು. ನನ್ನಂಥವ್ರಿಗೆ ಏನೇನೋ ಕೇಳಿಬಿಟ್ರೆ ನಾವೆಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಆಗ ಅವರು ಕೇಳಿದ ತಕ್ಷಣ ನಾನು ಸ್ವಲ್ಪ ರೈಸ್ ಆಗಿ ಮಾತಾಡಿದೆ. ಆಮೇಲೆ ಅವ್ರು ಹೇಳ್ತಾರೆ, ನಾನು ಹೇಳಿದೆ ಒಂದು ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ, ನಾನು ಆ ವಿಡಿಯೋಗಳನ್ನ ನೋಡಿಲ್ಲ ಅಂತ ಹೇಳಿದೆ. ಆಗ ಅವ್ರ ತಕ್ಷಣ ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ನಂದು ವಿಡಿಯೋ ನೋಡಿಲ್ಲ ಅಂತ ಹೇಳ್ತೀನಿ, ನೀವೇ ಹೇಳ್ತಿದ್ದೀರಲ್ಲ ನಂದು ವಿಡಿಯೋ ನೋಡಿಲ್ಲ ಅಂತ ಹೇಳಿ ಅಂತ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದ್ದು ನಂದು ಅಂತಲ್ಲ, ನಾನು ವಿಡಿಯೋ ನೋಡಿಲ್ಲ ಅಂತ. ಆಗ ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿದ್ರು. ಮೇಡಮ್ ಆಗಲಿ, ನಾನು ಇದಕ್ಕೆಲ್ಲ ಇದು ಮಾಡ್ಕೊಳಕ್ಕಾಗೋದಿಲ್ಲ, ನೀವು ಮಾತಾಡೋದನ್ನ ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ನಾನು ಒಂದಷ್ಟು ಆವಾಗ ಆರ್ಗ್ಯುಮೆಂಟಲ್ಲಿ ಹೇಳಿದ್ದೀನಿ ನಾನು. ಸೊ ಇದು ಸರ್ ಏನಿಲ್ಲ, ನನ್ನ ಮೇಲೆ ನನ್ನ ಹತ್ರ ಅವ್ರ ಅಪೋಸ್ ಆಗಿ, ಈಗ ಪ್ರಜ್ವಲ್ ರೇವಣ್ಣ ಅವ್ರ ಅಪೋಸ್ ಆಗಿ, SIT ಅವ್ರ ಫೇವರ್ ಆಗಿ ನಾನು ಮಾತಾಡಬೇಕಿತ್ತು. ಆವಾಗ ಅವ್ರಿಗೆ ಈಗ ಅವ್ರು ಕೇಳಿದಕ್ಕೆಲ್ಲ ಹ್ಞೂ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸರ್ ಇವಾಗ ಅವ್ರು ರೆಕಾರ್ಡ್ ಮಾಡ್ಕೋಬೇಕಿತ್ತಲ್ವ, ನನ್ನ ಆ ಕ್ವೆಶನ್ ನಾರ್ಮಲ್ ಆಗಿರೋದನ್ನೆಲ್ಲ ರೆಕಾರ್ಡ್ ಮಾಡಿದ್ರು, ಇದನ್ನ ಯಾಕೆ ಮಾಡಲಿಲ್ಲ ಸರ್? ಹೇಗೆ ಅವ್ರು ಹಂಗೆ ಸುಮ್ಮನೆ ಆಗಿಬಿಡ್ತಾರೆ ಅದಕ್ಕೆ? ಅಲ್ಲ, ಈಗ ಈ ಥರ ಕ್ವೆಶನ್ ಕೇಳುವಾಗ ನಾನೊಬ್ಳು ಜನಪ್ರತಿನಿಧಿ, ನನ್ನನ್ನು ಹೆಣ್ಣು ಅನ್ನೋದಕ್ಕೆ ಅಥವಾ ಇವನ ಜೊತೆ ರಿಲೇಟೆಡ್ ಅನ್ನೋದು ತಕ್ಷಣ ನನ್ನನ್ನು ಆ ಥರ ಎಲ್ಲ ಕ್ವೆಶನ್ ಮಾಡ್ತಾರೆ ಅಂದರೆ ಹೆಂಗೆ ಅವ್ರು ಹಂಗೆಲ್ಲ ರೆಕಾರ್ಡ್ ಮಾಡ್ಕೋಬೇಕಿತ್ತು ಅದನ್ನು ನಾನು ಕೇಳೋದು? ಸೊ ಹೇಗೆ ಕೇಳ್ತಾ ಇರಲಿಲ್ಲ ಅವರು? ಸ್ಟೇಟ್ಮೆಂಟ್ ಟೈಪ್ ಮಾಡ್ತಾ ಇದ್ರಾ? ಫಸ್ಟ್ ಮಾಡಿದ್ರು, ಮಾಡುವಾಗ ರೆಕಾರ್ಡ್ ಮಾಡಿರೋದಿದೆ. ಅದಾದ್ಮೇಲೆ ಕ್ವೆಶನ್ ಮಾಡುವಾಗ ಆಗ ನನ್ನನ್ನು ಈ ಥರ ಎಲ್ಲ ಕೇಳಿದ್ರು. ಸ್ಟೇಟ್ಮೆಂಟ್ ಅಲ್ಲಿ ನೀವು ಹೇಳಿಕೆ ಕೊಟ್ಟಿದ್ದೆ ಸ್ಟೇಟ್ಮೆಂಟ್ ಅಲ್ಲಿ ಇತ್ತಾ? ಹೌದು, ಅದು ಇತ್ತು. ಈಗ ಮತ್ತೆ ವಾಪಸ್ ಚೇಂಜ್ ಮಾಡಿದ್ದಾರೆ. ಈಗ ನನಗೆ ಇವತ್ತು ಮೊನ್ನೆ ಬಂದಿದ್ದ ಸ್ಟೇಟ್ಮೆಂಟೇ ಬೇರೆ, ಇವತ್ತು ಒರಿಜಿನಲ್ ಅಂತೆ, ನಾಳೆ ಇನ್ನೂ ಕರಿತೀನಿ ಅಂತ ಹೇಳಿದ್ದಾರೆ. ಚೇಂಜ್ ಮಾಡಬೇಕು ಅಂದ್ರೆ ನಾವು ಮತ್ತೆ ಚೇಂಜ್ ಮಾಡೋಣ ಅಂತಾನು ಹೇಳ್ತಾರೆ. ಯಾಕೆ ಮತ್ತೆ ನಿಮ್ಮನ್ನ ಪದೇ ಪದೇ ನಿಮ್ಮನ್ನೇ ಕರಿತಿದ್ದಾರೆ? ಸರಿ, ಇದೇ ನನಗೆ ಕ್ವೆಶ್ಚನ್ ಮಾರ್ಕ್ ಇರೋದು. ನಮಗೂ ಇವಾಗ ನಾನು ಒಬ್ಳು ಹಾಸನಲ್ಲಿ ಮೊನ್ನೆ ಇನ್ನ ನಮ್ಮ ಪಕ್ಷದ ಮೇಲೆ MLA ಏನು ಡಿಫೀಟೆಡ್ MLA ಕ್ಯಾಂಡಿಡೇಟ್ ಅವರು ನನ್ನ ಹಸ್ಬೆಂಡ್ನ ಹರಾಸ್ಮೆಂಟ್ ಮಾಡಿದ್ದಾರೆ. ಅದು ನ್ಯೂಸಲ್ಲೆಲ್ಲ ಬಂದಿತ್ತು ಸರ್. ಅವತ್ತು ನಾನೇ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೀನಿ, ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಸರಿ ಇರಲ್ಲ ಅಂತಲೂ ನಾನು ಒಂದು ಮಾತು ಹೇಳಿದ್ದೆ. ಅಲ್ಲೂ ಅವ್ರು ನ್ಯೂಸವ್ರು ಹೇಳಿದರು, JDS ಪಕ್ಷದ ಮುಖಂಡರು ಇವರು ಅಂತ ಹೇಳಿ. ಸೊ ಆಮೇಲೆ SIT ಫಾರ್ಮೇಷನ್ ಆದಾಗ ನಾನು ಮನೇಲೇ ಡಿಸ್ಕಸ್ ಮಾಡಿದ್ದೆ, ನಾನೇ ಹೇಳಿದ್ದೆ. ಬಿಕಾಸ್ ನಾನು ಒಂದಷ್ಟು ರಿಲೇಟೆಡ್ ಆಗಿದೆ, ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೀನಿ, ಅಥವಾ ಅವ್ರ ಪಕ್ಷದಲ್ಲಿ ಓಡಾಡಿಕೊಂಡು ಒಂದಷ್ಟು ಎಲ್ಲ ಕಡೆನೂ ಓಡಾಡಿರೋದ್ರಿಂದ ನನ್ನ ಮನೇಲೂ ನಾನು ಹೇಳಿದ್ದು ಒಂದೇ, ನನ್ನನ್ನು ಕರಿಬೋದು ಅವರು ಅಂತಾನೆ. ಬಿಕಾಸ್ ಎಕ್ಸ್ಪೆಕ್ಟೆಡ್. ಆದರೆ ಈ ಥರ ಕ್ವೆಶನ್ ಎಲ್ಲ ಕೇಳಿ